500 600 ಕಿಲೋಮೀಟರ್ಗಳಿಂದ ಇವತ್ತು ಏನು ರಾಜಧಾನಿಯತ್ತ ಮಕ ಮಾಡಿದ್ದೀವಿ. ನೀವು ಅನುಭವ ಏನೋ ಒಂದು 300 400 500 ಜನ ಹೋರಾಟ ಮಾಡ್ತಾ ಇದ್ದಾರೆ ಅಂತೇಳಿ. ಆದರೆ ಪ್ರತಿ ಕಾರ್ಯಸ್ಥಳಗಳಿಂದ ಬಂದಿರುವಂತಹ ಕೇವಲ ಮುಖಂಡರುಗಳು ಮಾತ್ರ ಇದನ್ನೇ ನೋಡಿಕೊಂಡು ಲೆಕ್ಕ ಹಾಕಿದ್ರೆ ಅದು ನಿಮ್ಮ ಮೂರ್ಖತನ. ಸ್ಥಳೀಯವಾಗಿ ನೌಕರರಿಗೆ ಯಾರಿಗೂ ಕೂಡ ಸಂಸ್ಥೆಯ ದೈನಂದಿನ ಕಾರ್ಯಾಚರಣೆಗೆ ಅಡೆತಡೆ ಆಗದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಕರೆ ಕೊಟ್ಟಿದ್ದೀವಿ. ಬಸ್ ನಿಲ್ಲಿಸಬೇಕು ಅಂತ ಕರೆ ಕೊಟ್ಟರೆ ರಾಜ್ಯದಲ್ಲಿ ಒಂದು ಚಕ್ರ ಉದ್ಯೋಗವಿಲ್ಲ. ನಮಗೂ ಕೂಡ ಜವಾಬ್ದಾರಿ ಇದೆ ಸ್ವಾಮಿ. ನಮ್ಮ ಜವಾಬ್ದಾರಿ ಮತ್ತು ಈ ರಾಜ್ಯಕ್ಕೆ ಕೊಡುತ್ತಿರುವಂತಹ ನಿಮ್ಮ ಜನಪ್ರಿಯ 5 ಯೋಜನೆಗಳಲ್ಲಿ ಒಂದಾದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆಯನ್ನು ಅತ್ಯಂತ ಯಶಸ್ವಿಯಾಗಿ ಜಾರಿ ಮಾಡಿದ್ದೀವಿ. ನಿಮ್ಮ ಸರ್ಕಾರಕ್ಕೆ ಜನಪ್ರಿಯತೆ ಹೆಚ್ಚಿಗೆ ಮಾಡಿದ್ದೀವಿ. ಗಿನ್ನಿಸ್ ರೆಕಾರ್ಡ್ಗೆ ಈ ಒಂದು ಸಂಸ್ಥೆಯ ನಾವೆಲ್ಲ ದುಡಿದಿರುವಂತಹ ದಾಖಲೆಯನ್ನು ಗಿನ್ನಿಸ್ ರೆಕಾರ್ಡ್ಗೆ ಸೇರ್ಪಡೆ ಮಾಡಿರುವಂತಹ ಕೆಲಸ ಮಾಡಿದ್ದೀವಿ. ಈ ನಮ್ಮ ಸಂಸ್ಥೆಗೆ ಸಾವಿರಾರು ಪ್ರಶಸ್ತಿಗಳನ್ನು ತಂದುಕೊಟ್ಟಿದ್ದೀವಿ. ನೀವು ಯಾರು ಪ್ಯಾನ್ ಕಾರ್ಡ್ ಕೂತ್ಕೊಂಡು ದುಡಿದಿರುವಂತವ್ರು ತಂದಿಲ್ಲ. ಆ ಕ್ರೆಡಿಟ್ ಏನಾದ್ರೂ ಹೋಗ್ಬೇಕು ಅಂತಂದ್ರೆ ಈ ದುಡಿಯುವಂತ ವರ್ಗಕ್ಕೆ ಹೋಗ್ಬೇಕು. ಆದ್ರೂ ಸಹ ಇಷ್ಟೊಂದು ತಾತ್ಸರತೆ ಸರಿಯಲ್ಲ. ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಸಚಿವರು, ಉಪ ಮುಖ್ಯಮಂತ್ರಿಗಳು ಈಗಾಗಲೇ ದೇಶದ 90% ಅಧಿಕ ಕಡೆ ಸರ್ಕಾರ ಅಸ್ತಿತ್ವ ಕಳ್ಕೊಂಡಿದೆ. ಇವತ್ತು ಏನಾದರೂ ಅತಿ ದೊಡ್ಡ ಪಕ್ಷವಾಗಿ ಉಳ್ಕೊಂಡಿದೆ ಈ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ. ಇಲ್ಲೂ ಕೂಡ ನಿಮ್ಮ ಅಸ್ತಿತ್ವ ಕಳ್ಕೊಳ್ಳೋಕೆ ಮುಂಚೆ ಎಚ್ಚೆತ್ಕೊಳ್ಳಿ ಅಂತ ಮಾತನ್ನ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ನನ್ನ ಮಾತುಗಳನ್ನ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.